ಪಂಡಿತೋತ್ತಮರು ವಿಷಯ ಸಂಗ್ರಾಹ್ಯವನ್ನು ಮಾಡಿ ಆಳವಾದ ಅಭ್ಯಾಸವನ್ನು ಮಾಡಿ ಆಚಾರ್ಯರ ತ್ರಯರ ಕೊಡುಗೆಯನ್ನು ನಮ್ಮ ಮುಂದೆ ಸುಂದರವಾಗಿ ಕಟ್ಟಿಕೊಟ್ಟಿಟ್ಟಿದ್ದಾರೆ. ನನ್ನ ತಿಳುವಳಿಕೆಯಲ್ಲಿ ಅವರು ಹೇಳಿದ್ದನ್ನು ಸಾರಾಂಶಭೂತವಾಗಿ ಈ ಗೋಷ್ಠಿಯ ವಿಚಾರವಾಗಿ ಅಧ್ಯಕ್ಷನಾಗದೆ ಅಧ್ಯಕ್ಷನಾಗಿ 4 ಮಾತು ಹೇಳೋಣ ಅಂತ ತಮ್ಮಲ್ಲಿ ಅರಿಕೆ. ಧ್ಯಾನ ಮೂಲಂ ಗುರುರ್ಮೂರ್ತಿ, ಪೂಜಾ ಮೂಲಂ ಗುರುರ್ಪದಂ, ಮಂತ್ರ ಮೂಲಂ ಗುರುರ್ವಾಕ್ಯಂ, ಮೋಕ್ಷ ಮೂಲಂ ಗುರುಕೃಪಾ ಅಂತ ನಮ್ಮ ಎಲ್ಲ ಗುರುಗಳನ್ನು ಅವರ ಚರಣಾರವಿಂದಗಳಲ್ಲಿ ನನ್ನ ಕೋಟಿ ಕೋಟಿ ಶಿರಸಾಷ್ಟಾಂಗ ನಮನಗಳನ್ನು ಸಲ್ಲಿಸ್ತಾ, ಇಲ್ಲಿರ್ತಕ್ಕಂಥ ಪಂಡಿತೋತ್ತಮರಿಗೆ ನನ್ನ ಭಿನ್ನಹವನ್ನು ಸಲ್ಲಿಸ್ತಾ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಸಾಧು ಸಂತರಿಗೆ ನಮಿಸ್ತಾ, ನಾನಿವತ್ತು ಈ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನು ಸಂದರ್ಶಿಸಿ ನನ್ನ 4 ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಕಾರಣೀಭೂತರಾದಂಥ ನನ್ನ ತೀರ್ಥರೂಪರವರ ಅನುಮತಿಯನ್ನು ಬೇಡ್ತಾ, ತೀರ್ಥರೂಪು ಸಮಾನರಾದ ಹಲವಾರು ವಿಪ್ರ ವಿದ್ವಾಂಸರುಗಳಿದ್ದೀರಿ, ವಾಂಗ್ಮಯ ಪ್ರಪಂಚದ ಅತ್ಯಂತ ಪುಣ್ಯಾತ್ಮರುಗಳಿದ್ದೀರಿ. ಅವರುಗಳಿಗೆಲ್ಲ ನನ್ನ ಶಿರಸಾಷ್ಟಾಂಗ ನಮನಗಳನ್ನು ಸಲ್ಲಿಸ್ತಾ 4 ಮಾತುಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ಈ ಗೋಷ್ಠಿಯ ಮುಖ್ಯ ಉದ್ದೇಶ ಏನಾಗಿತ್ತು ಅಂತಂದರೆ, ವಾಂಗ್ಮಯ ಪ್ರಪಂಚದಲ್ಲಿ ಎಂದೆಂದಿಗೂ ಧ್ರುವತಾರೆಗಳಂತೆ ಇರ್ತಿರ್ತಕ್ಕಂಥ ಆಚಾರ್ಯ ತ್ರಯರ ಕೊಡುಗೆ ಈ ಪ್ರಪಂಚಕ್ಕೆ ಎಷ್ಟು ಮುಖ್ಯವಾಗಿತ್ತು ಅನ್ನೋದನ್ನು ತಿಳಿಸ್ಕೊಡೋದಾಗಿರುತ್ತೆ. ಅದನ್ನು ತಿಳಿಸ್ಕೊಡೋವಂಥ ಸಂದರ್ಭದಲ್ಲಿ ಆಚಾರ್ಯರು ಏನು ಕೊಟ್ಟಿದ್ದರು, ಒಂದು ಸದ್ವಿಚಾರಗಳು, ಆ ಸದ್ವಿಚಾರಗಳು ಕೂಡ ಎಲ್ಲವೂ ನಮಗೆ ಗ್ರಾಹ್ಯವಾಗಬೇಕಾಗತ್ತೆ. ಆ ಸದ್ವಿಚಾರಗಳು ಗ್ರಾಹ್ಯವಾಗ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಸಂದರ್ಭಗಳಲ್ಲಿ ಶಿಷ್ಯರಲ್ಲಿ ಕೆಲವು ಗೊಂದಲಗಳು ಮೂಡುವುದು ಸಹಜ. ಉದಾಹರಣೆಗೆ ಒಂದು ಮ್ಯಾಥಮೆಟಿಕ್ಸ್ನ ಒಂದು ಫಾರ್ಮುಲಾವನ್ನು ಹೇಳಿದ್ರೆ ಒಬ್ಬರು ಮೇಷ್ಟ್ರು ಒಂಥರ ಹೇಳ್ತಾರೆ, ಮತ್ತೊಬ್ಬರು ಮೇಷ್ಟ್ರು ಇನ್ನೊಂದು ಥರ ಹೇಳ್ತಾರೆ, ಮತ್ತೊಬ್ಬರು ಮೇಷ್ಟ್ರು 3 ಥರ ಹೇಳ್ತಾರೆ. ಹೀಗೆ 3 ಭಾಗಗಳನ್ನು ಕಲಿತಂಥ ವಿದ್ಯಾರ್ಥಿ ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಪ್ರಯತ್ನ ಮಾಡಿ ನೋಡ್ತಾನೆ. ಇಂತಹ ಸಂದರ್ಭದಲ್ಲಿ ವಿಜ್ಞಾನದಲ್ಲಿ ನಮಗೆ ಕಂಡುಬರ್ತಕ್ಕಂಥ ಒಂದು ವಿಚಾರ ಏನು ಅಂತ ಹೇಳಿದ್ರೆ ಆಬ್ಜೆಕ್ಟಿವ್ ಟೆಸ್ಟ್ ಅಂತ ನಾವು ಕರಿತೀವಿ. ಆ ಆಬ್ಜೆಕ್ಟಿವ್ ಟೆಸ್ಟ್ ಅಂದರೆ ಏನು ಅಂತಂದರೆ ಎಲ್ಲರಿಗೂ ವೇದ್ಯವಾಗ್ತಕ್ಕಂಥದ್ದು, ಅವರವರು ಅದನ್ನು ಅರ್ಥೈಸಿಕೊಳ್ಳುವ ರೀತಿ ಅಂತ. ಹಾಗೆ ಅರ್ಥೈಸಿಕೊಳ್ಳುವ ರೀತಿಯನ್ನು ನೋಡುವಾಗ ಇಂಗ್ಲೀಷಿನ ಒಂದು ನನಗೆ ಸುಂದರ ವಾಕ್ಯ ನೆನಪಾಗುತ್ತೆ. ಆ ವಿಚಾರವನ್ನು ನಾವು ನಮ್ಮಲ್ಲಿ ಈಗಾಗಲೇ ಹೇಳಿದ್ದೇವೆ. ಅದನ್ನು ಈಗಿನ ಕಾಲದಲ್ಲಿ ಏನಂದರೆ ಇಂಗ್ಲೀಷ್ನವ್ರು ಹೇಳಿದ್ದೆಲ್ಲ ವೇದವಾಕ್ಯ ಅಂತ ತಿಳ್ಕೊಳ್ಳುವಂಥದ್ದು ಅಂತ. ರೀಸನ್ಸ್ ಶುಡ್ ರೆಸೊನೇಟ್ ಅಂತ ಭಾಳ ಚೆನ್ನಾಗಿರ್ತಕ್ಕಂಥ ಪದ, ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ರೀಸನ್ಸ್ ಶುಡ್ ರೆಸೊನೇಟ್, ನಾಟ್ ಅಗ್ರೆಷನ್ ಅಂತ. ಅಂದರೆ ಯಾವ ವಿಚಾರವನ್ನು ನಾವು ಯಾರ ಮುಂದೆ ಸಮರ್ಪಕವಾಗಿ ಅದನ್ನು ತಿಳಿಸ್ಬೇಕೋ ಅಥವಾ ವಾದಿಸಬೇಕೋ ಆ ವಾದ ಮಂಡನೆಯಿಂದ, ಖಂಡಿಸುವುದರಿಂದ ಅಲ್ಲ ಅನ್ನೋದನ್ನು ಮೊದಲ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಇದು ಹಿಂದೆಂದಿಗಿಂತಲೂ ಇಂದು ಮುಖ್ಯವಾಗುತ್ತೆ. ಪ್ರತಿ ದಿವಸ ಯಾವತ್ತೂ ಬಿಡದಲ್ಲೇ ಇವತ್ತಿಗೂ ಶ್ರೀರಂಗದಲ್ಲಿ ತ್ರಿಮತಸ್ಥರೆಲ್ಲರೂ ಕೂಡ ವಾಕ್ಯಾರ್ಥವನ್ನು ಮಾಡಿ ಕೊನೆಗೆ ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಶ್ರೀರಂಗನಿಗೆ ಸಮರ್ಪಣೆ ಮಾಡಿ ಹೋಗ್ತಕ್ಕಂಥ ಪದ್ಧತಿ ಇವತ್ತಿಗೂ ಶ್ರೀರಂಗದಲ್ಲಿ ಕಾಣಕ್ಕೆ ಸಿಕ್ಕುತ್ತೆ. ಹಾಗಿದ್ದಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಏಕೆ ಅಂತಕ್ಕಂಥದ್ದು. ಇದನ್ನೆಲ್ಲ ನಾವು ನೋಡಿದಾಗ ಪ್ರತಿಯೊಬ್ಬ ಆಚಾರ್ಯರು ಈ ಸಮಾಜಕ್ಕೆ ಕೊಟ್ಟಂಥ, ಈ ವಿಶ್ವದ ಉನ್ನತಿಗೆ ಕೊಟ್ಟಂಥ ಸದ್ವಿಚಾರಗಳನ್ನು ನಾವು ಕಂಡಿದ್ದೇವೆ. ವೇದವಾಕ್ಯವೇ ಇದೆ, ಆನೋಭದ್ರಂತು ಕೃತವಾ ವಿಶ್ವಯಂತು ಅಂತ. ಸದ್ವಿಚಾರಗಳು ಯಾವ ಮೂಲೆಯಿಂದಾದರೂ ಬರಲಿ, ನನ್ನ ಎಲ್ಲ ಅಂಗಾಂಗಗಳನ್ನು ಅದಕ್ಕೆ ತೆರೆದಿಟ್ಟುಕೊಳ್ತೇನೆ ಅಂತ ಕುವೆಂಪುರವರು ಸಹ ಅದನ್ನು ಹೇಳಿದರು. ತೆರೆದಿದೆ ಮನೆ ಓ ಬಾ ಅತಿಥಿ ಅಂತ ಹೇಳಿ ಬರ್ತಕ್ಕಂಥ ಕೃತಿಯಲ್ಲಿ ಅದನ್ನು ಹೇಳಿದ್ದಾರೆ. ಅಲ್ಲಿಗೆ ಆ ಆನೋಭದ್ರಂತು ಕೃತವಾ ವಿಶ್ವಯಂತು ಅಂತಕ್ಕಂಥ ಒಂದು ವೇದವಾಕ್ಯಕ್ಕೆ ಸಿಗ್ತಕ್ಕಂಥ ಏನು ಉತ್ತಮವಾದ ಸ್ಥಾನವಿದೆ ಅಂತ ತಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿದೆ. ಇದನ್ನೆಲ್ಲ ಮನನ ಮಾಡಿದಾಗ ನನಗೊಂದು ಅನಿಸುತ್ತೆ, ಮಹಾಸಭೆ ಹಾರನಹಳ್ಳಿಯವರು ಕಾರಣಕರ್ತರಾದರು. ಇವತ್ತು
ಅವರ ಜನ್ಮದಿನವೂ ಹೌದು. ಅದಕ್ಕೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಮಹಾಸಭೆಯ ಉದ್ದೇಶ, ಮಹಾಸಭೆಯನ್ನು ಯಾತಕ್ಕಾಗಿ ಮಾಡಬೇಕು, ಕೆಲವು ಅಭಿಪ್ರಾಯಗಳು ಬಂದವು. ಅಭಿಪ್ರಾಯದಲ್ಲಿ ಭಿನ್ನವಾಗಿರ್ತಕ್ಕಂಥ ಅಭಿಪ್ರಾಯಗಳು ತೆಗೆದುಕೊಳ್ಬೇಕು. ಎಷ್ಟೋ ಜನ ಸಮಾಜದಲ್ಲಿ 2 ಹೊತ್ತಿನ ಊಟಕ್ಕೆ ತೊಂದರೆ ಪಟ್ಕೊಂಡಿದ್ದಾರೆ, ವಿದ್ಯಾಭ್ಯಾಸಕ್ಕೆ ತೊಂದರೆ ಪಟ್ಕೊಂಡಿದ್ದಾರೆ. ಇಂಥವೆಲ್ಲ ಇರ್ತಕ್ಕಂಥ ಸಂದರ್ಭದಲ್ಲಿ ಇಷ್ಟು ವೈಭವೋಪೇತವಾಗಿರ್ತಕ್ಕಂತಹ ಒಂದು ಸಮಾರಂಭ, ಸಮ್ಮೇಳನ, ಮಹಾಸಮ್ಮೇಳನ ಬೇಕಿತ್ತ ಅಂತಕ್ಕಂಥ ಕೇಳಿದಂಥ ಕೆಲವು ಪ್ರಶ್ನೆಗಳು ಕೆಲವು ಭಾಗದಿಂದ ನನಗೆ ಬಂದವು. ಈ ವೇದಿಕೆಯನ್ನು ಉಪಯೋಗಿಸ್ಕೊಂಡು ಹೇಳ್ತಾ ಇದ್ದೀನಿ. ಈ ವೇದಿಕೆಯಿಂದ ನಿಮಗೆ ನಾನು ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದೇನು ಅಂತಂದರೆ, ಎಲ್ಲರ ಮನಸ್ಸುಗಳನ್ನು ಒಂದೆಡೆ ಸೇರಿಸಿ ನಮ್ಮ ವಿಷಯಗಳನ್ನು ಪ್ರಸ್ತಾಪಿಸುವುದಷ್ಟೇ ಆಗಿದೆ ಹೊರತು ಬೇರಿನ್ಯಾವ ಉದ್ದೇಶದಿಂದಲೂ ಅಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದೀವಿ. ಇಷ್ಟೊಂದು ಸ್ಥಳ, ಇಷ್ಟೊಂದು ವೈಭವ ಅಂತಂದರೆ ಯಾಕೆ ಆಗಬಾರ್ದು ಅಂತ ನನಗನ್ಸುತ್ತೆ. ಯಾತರಲ್ಲಿ ಕಡಿಮೆ ಇದ್ದೇವೆ, ಯಾತರಲ್ಲಿ ನಾವು ಬಡವರು. ನನಗೆ ತಿಳಿದ ಮಟ್ಟಕ್ಕೆ ಭಗವಂತನ ಕೃಪಾದೃಷ್ಟಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಶ್ರೀಮಂತರು. ದಾಸರು ಅದನ್ನೇ ಹೇಳ್ತಾರೆ, ಬೇಡಿದರೆ ಎನ್ನೊಡೆಯಂ ಬೇಡುವೆ, ಪಾಡಿದರೆ ಎನ್ನೊಡೆಯನಂ ಪಾಡುವೆ ಅಂತ. ಹಾಗಿದ್ದಂಥ ಪಕ್ಷದಲ್ಲಿ ಈ ಸಮ್ಮೇಳನದಿಂದ ಇನ್ಯಾವುದೇ ರೀತಿಯ ಅನ್ಯಥಾ ಭಾವಿಸಬಾರ್ದು, ಇನ್ಯಾವುದೇ ಅನ್ಯಥಾ ಉದ್ದೇಶವಿಲ್ಲ. ಎಲ್ಲರ ಮನಸ್ಸುಗಳನ್ನು ಒಂದೆಡೆ ಕಲೆ ಹಾಕ್ತಕ್ಕಂಥದ್ದು, ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಜಾಗ ಬೇಕು. ಸಮ್ಮೇಳನ, ನಮ್ಮನೆಗೆ ಒಬ್ಬರು ಅತಿಥಿ ಬರ್ತಾರೆ ಅಂತಂದರೆ ಬೆಳಗ್ಗಿಂದನೇ ಎಲ್ಲವನ್ನು ಶುದ್ಧ ಮಾಡಿ ಸಿಂಗರಿಸಿ ಮನೆಯನ್ನು ಅದನ್ನು ಅಲಂಕರಿಸಿ ನಮಗಿದ್ದಂಥದ್ರಲ್ಲಿ ನಾವು ಮಾಡೋದಿಲ್ವೇ? ಹಾಗಾಗಿ ಮೂಲೆದಿಂದ ಬರ್ತಕ್ಕಂಥ ಎಲ್ಲ ನಮ್ಮ ಅತಿಥಿಗಳನ್ನು ಸತ್ಕಾರದಲ್ಲಿ ಒಂದು ಉತ್ತಮವಾದ ಆಸನ ವ್ಯವಸ್ಥೆ, ಸಭಾಂಗಣ, ಊಟೋಪಚಾರಗಳು ಬೇಡವೇ? ಇದನ್ನೆಲ್ಲ ಗಮನಕ್ಕೆ ತೆಗೆದುಕೊಳ್ತಾ ಆಚಾರ್ಯತ್ರಯರು ನಮಗೆ ಕೊಟ್ಟಂಥ ಸಂದೇಶವನ್ನು ನಾವು ಕಂಡ್ವಿ.